ವಾಡಿ ಪಟ್ಟಣದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮತ್ತೊಂದು ಕೋಣೆಯ ಮಾಳಿಗೆಯಿಂದ ಕಾಂಟ್ರಾಕ್ಟರ್ ಕಳಚಿ ಬಿದ್ದದ್ದು ಪೀಠೋಪಕರಣಗಳು ಧ್ವಂಸಗೊಂಡಿವೆ. ಇದರಿಂದ ಇಲ್ಲಿ ಮಕ್ಕಳು ಜೀವಭಯದಲ್ಲಿ ಪಾಠ ಕಲಿಯುವಂತಹ ದುಸ್ಥಿತಿ ಎದುರಾಗಿದೆ. ಜನರ ಶೈಕ್ಷಣಿಕ ಮತ್ತು ಸಾಮಾಜಿಕ ಗಣತಿ ಕಾರ್ಯ ಪೂರ್ಣಗೊಂಡಿಲ್ಲ ಎಂಬ ಕಾರಣಕ್ಕೆ ಸರ್ಕಾರಿ ಶಾಲೆಗಳ ರಜೆ ಮುಂದುವರಿಸಿರುವುದಕ್ಕೆ ಈ ಸ್ಥಿತಿಲ ಶಾಲೆಯ ಮಕ್ಕಳ ಪಾಲಿಗೆ ವರದಾನವಾಯಿತು. ಒಂದೊಮ್ಮೆ ಮಕ್ಕಳು ತರಗತಿ ಒಳಗಿದ್ದಾಗ ಮೇಲ್ಛಾವಣಿಯ ಕಾಂಟ್ರಾಕ್ಟ್ ಕಳಚಿ ಬಿದ್ದಿದ್ರೆ ದೊಡ್ಡ ದುರಂತವೊಂದನ್ನ ರಾಜ್ಯದ ಜನತೆ ನೋಡುವ ದೌರ್ಭಾಗ್ಯ ಎದುರಾಗುತ್ತಿತ್ತು. ಮಾಳಿಗೆಯಿಂದ ಬಿದ್ದ ಕಾಂಟ್ರಾಕ್ಟ್ ಅವಶೇಷಗಳ ಭಾರಕ್ಕೆ ಕುರ್ಚಿ ಮೇಜುಗಳು ಮುರಿದು ಹೋಗಿವೆ, ಗಾಜು ಪುಡಿ ಪುಡಿಯಾಗಿವೆ. ಸಂಪೂರ್ಣ ಅವಸಾನದ ಅಂಚಿಗೆ ತಲುಪಿರುವ ಚಿತ್ತಾಪುರ ಮೀಸಲು ಮತಕ್ಷೇತ್ರದ ವ್ಯಾಪ್ತಿಯ ಈ ಸರ್ಕಾರಿ ಶಾಲೆಯ ದುಸ್ಥಿತಿ ಯಾರು ಕೇಳೋರಿಲ್ಲದಂತಾಗಿದೆ. ಸುಮಾರು 50 ವರ್ಷಗಳ ಹಿಂದೆ ಕಟ್ಟಲಾದ ಶಾಲಾ ಕಟ್ಟಡದಲ್ಲಿ ಕನ್ನಡ, ಉರ್ದು, ಮರಾಠಿ ಮಾಧ್ಯಮ ಶಾಲೆಗಳಿವೆ. ನೂರಾರು ವಿದ್ಯಾರ್ಥಿಗಳಿಗೆ ಇಲ್ಲಿ ಪಾಠ ಬೋಧನೆಯಾಗುತ್ತಿದೆ. ಪ್ರತಿದಿನವೂ ಮಕ್ಕಳು ಜೀವಭಯದಲ್ಲಿ ಪಾಠ ಕೇಳಬೇಕಾದ ದುಸ್ಥಿತಿ ಜೀವಂತವಾಗಿದೆ. ಇಡೀ ಕಟ್ಟಡ ಮಗುಚಿ ಬಿದ್ದು ಯಾವಾಗ ಮಕ್ಕಳ ಪ್ರಾಣ ಬಲಿ ಕೇಳುತ್ತೋ ಎಂದು ಶಿಕ್ಷಕರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಅದೃಷ್ಟವಶಾತ್ ಮಕ್ಕಳು ಮನೆಯಲ್ಲಿದ್ದಾಗ ಮಾಳಿಗೆ ಬಿದ್ದು ಘಟಿಸಬಹುದಾದ ಜೀವಹಾನಿ ತಪ್ಪಿದೆ. ಟೈಮಿಂಗ್ ಸರ್ ಕೇಳ್ಕೊಡ್ತೀನಿ ಸರ್. ರಘುನಾಥ್ ಸರ್ ಫೋನ್ ಹಚ್ಚಿ. ನಮಸ್ಕಾರ, ನಾನು ಶ್ರೀಮತಿ ರುಕ್ಮಿಣಿ ಸೋಸಿ, ವಾಡಿ ಪಟ್ಟಣದ MPS MP ತಾಂಡ ಶಾಲೆಯಲ್ಲಿ ನಿನ್ನೆ 12/10/2025 ಮಧ್ಯಾಹ್ನ ಸುಮಾರು 3 ಗಂಟೆ ಸಮಯದಲ್ಲಿ ಈ ನಮ್ಮ ಶಾಲೆಯು ಮಳೆಯ ಪ್ರಯುಕ್ತ ಈ ಒಂದು ದುಸ್ಥಿತಿಗೆ ಕಾರಣವಾಗಿದೆ. ಅದು ಮಳೆಯ ಪ್ರಯುಕ್ತ ಮೇಲ್ಛಾವಣಿ ಕುಸಿದು ಅನಾಹುತವಾಗಿದೆ. ಏನೇನು ಅನಾಹುತ ಆಗಿದ್ದಾರೆ? ಏನೇನು ಎಲ್ಲ ನಮ್ಮ ಭೌತಿಕ ವಸ್ತುಗಳು ಹಾಳಾಗ್ಯಾವ ಸರ್. ಆಮೇಲೆ ದಾಖಲೆಗಳು ಹಾಳಾಗ್ಯಾವ ಸರ್. ದಾಖಲೆ ಅಂತಂದರೆ ವೇಳಾಪಟ್ಟಿ, ಶಿಕ್ಷಕರ ವೇಳಾಪಟ್ಟಿ, ಮಕ್ಕಳ ಸಂಖ್ಯೆ ಲಿಸ್ಟು, ಅವು ಶಾಲೆಗೆ ಸಂಬಂಧಪಟ್ಟ ದಾಖಲೆಗಳು ಹಾಳಾಗಿದೆ ಸರ್. ಎಷ್ಟು ಕೋಣೆಗಳವ ಮೇಡಮ್ ಇಲ್ಲಿ? ಇಲ್ಲಿ ನಮ್ಮ ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಒಟ್ಟು 10 ಕೋಣೆಗಳು ಇರ್ತವೆ. 10 ಕೋಣೆಯಲ್ಲಿ 10 ಕೋಣೆಗಳು ಕೂಡ ತುಂಬಾ ದುಸ್ಥಿತಿಯಲ್ಲಿವೆ. ಒಟ್ಟು ಯೋಗ್ಯ ಇಲ್ಲ. ಮಕ್ಕಳಿಗಾಗಲಿ ಶಿಕ್ಷಕರಾಗಲಿ ಅಲ್ಲಿ ಕುಂತು ತರಗತಿ ನಡೆಸಲು ಯೋಗ್ಯವಾಗಿಲ್ಲ ಸರ್. ಮತ್ತೆ ಎಲ್ಲಿ ನಡೆಸ್ತಾರೆ ಕ್ಲಾಸ್ ನೀವು? ಈಗ ಈವರೆಗೂ ಮಳೆ ಬರ್ತಾ ಇರುವಾಗ ನಾವು ಮಕ್ಕಳಿಗೆ ಒಂದೇ ಕೋಣೆಯಲ್ಲಿ ತಗೊತಿದ್ವಿ ಸರ್. 1ನೇ ತರಗತಿಯಿಂದ 7ನೇ ತರಗತಿ ತನಕ ಒಂದೇ ಕೋಣೆಯಲ್ಲಿ ನಾವು ಕ್ಲಾಸ್ ತೆಗೆದುಕೊಳ್ತಿದ್ದೀವಿ. ಆಮೇಲೆ ಮಳೆ ನಿಂತ ಮೇಲೆ ಅದು ಎಲ್ಲ ಮೇಲ್ಛಾವಣಿ ಆರೋತನ ನಾವು ಇಲ್ಲೇ ಗಿಡದಲ್ಲೇ ಕುಂತ್ಕೇಸಿ ಪಾಠ ಮಾಡ್ತಿದ್ದೀವಿ. ಈಗ ಗಿಡದ ಮೇಲೆ ಕುಂದ್ರಕ್ಕೂ ಯೋಗ್ಯ ಇಲ್ಲ, ಹೊರಗಡೆ ಕುಂದ್ರಕ್ಕೂ ಯೋಗ್ಯ ಇಲ್ಲ ಅಂತಂತ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು. ಈಗ ಮಕ್ಕಳು ಪಾಠ ಮಾಡೋ ಟೈಮ್ನಾಗ ಛತ್ ಕಳಚಿ ಬಿದ್ದಿದ್ದು ಏನಾರ ಉದಾಹರಣೆಗಳವ್ರ ಮೇಡಮ್? ಆ ಥರ ಏನು ಉದಾಹರಣೆ ಇಲ್ಲ ರೀ. ಯಾಕಂದ್ರೆ ನಾವು ನಿಗಾ ವಹಿಸ್ಕೊಂಡೇ, ಮುನ್ನೆಚ್ಚರಿಕೆ ವಹಿಸ್ಕೊಂಡೇ ನಾವು ಪಾಠ ಮಾಡ್ತಿದ್ದೀವಿ ಸರ್. ಮಕ್ಕಳಿಗಾಗಲಿ ಇನ್ನವರಿಗೆ ನಮಗಾಗಲಿ ಯಾವ ರೀತಿ ಅನಾಹುತ ಆಗಿಲ್ಲ. ಯಾಕಂದ್ರೆ ನಾವು ಎಚ್ಚರಿಕೆಯಿಂದ ಇರ್ತಿದ್ದೀವಿ. ಈಗ ರಜೆ ಇದ್ದ ಪ್ರಯುಕ್ತ ಈ ರೀತಿ ಆಗ್ಯದ. ಒಂದು ವೇಳೆ ರಜೆ ಇದ್ದಿದ್ದಿಲ್ಲ ಅಂದ್ರೆ ತುಂಬ ಅನಾಹುತ ಆಗ್ತಿತ್ತು ಸರ್. ಇಲ್ಲಿ ಮಕ್ಕಳೆಲ್ಲ ಕೂಡ್ತಿದ್ರು? ನಾವು ಟೀಚರ್ಸ್ ಕುಂದಿರ್ತಿದ್ವಿ, ಮಕ್ಕಳು ಕುಂದಿರ್ತಿದ್ವಿ, ಎಲ್ಲ ಕುಂದಿರ್ತೀವಿ. ತುಂಬ ಅನಾಹುತ ಆಗ್ತೈತೆ ಸರ್. ಬಟ್ ಇದು ಛತ್ ಬಿದ್ದದ್ದು ನೋಡಿದ್ರಿ ಮೇಡಮ್, ಇದು ಯಾರ ತಲೆ ಮೇಲೆ ಬಿದ್ದರೆ ದೊಡ್ಡ ದುರಂತ ಆಗೋದು. ದೊಡ್ಡ ದುರಂತ ಸರ್. ಮಡಿವಾಳಪ್ಪ ಹೇರೂರ್, ಆನ್ ಸ್ಪಾಟ್ ನ್ಯೂಸ್, ವಾಡಿ. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು
ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ. ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.